ನಮಸ್ಕಾರ ವೀಕ್ಷಕರೇ, ಶೋಭಾ ಚಟ್ನಳ್ಳಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಯಾವ ರೆಸಿಪಿ ಮಾಡ್ತೀವಿ ಅಂದ್ರೆ ಡಾಬಾ ಸ್ಟೈಲ್ ಮೊಟ್ಟೆ ಗ್ರೇವಿ ಮಾಡಕತ್ತೀವಿ ನೋಡ್ರಿ. ಚೆನ್ನಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 7 ಮೊಟ್ಟೆನ ಮೊದಲೇ ಕುದಿಸಿಟ್ಕೊಂಡಿದ್ದೆ. ಅದನ್ನು 2 ಭಾಗಗಳಾಗಿ ಕಟ್ ಮಾಡಕತ್ತೀನಿ ನೋಡ್ರಿ. ಎಲ್ಲನೂ ಇದೇ ಥರನೇ ಕಟ್ ಮಾಡ್ಕೊಳ್ಳೋಣ ಮೊಟ್ಟೆಯನ್ನು. ಕಟ್ ಮಾಡಿದಾಗಿದೆ. ಇವಾಗ ಪಕ್ಕಕ್ಕೆ ಎತ್ತಿಡೋಣ. ಕಟ್ ಮಾಡಿದ ಮೊಟ್ಟೆನ ಇವಾಗ ಮಿಕ್ಸಿ ಜಾರ್ಗೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಹಸಿ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ, ಪುದೀನ, ಹಾಗೆ 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಹಸಿ ಮೆಣಸಿನ್ಕಾಯಿ. ನೀರು ಹಾಕಿ ರುಬ್ಕೊಂಬರೋಣ ನುಣ್ಣಗೆ. ನೋಡಿ ನುಣ್ಣಗೆ. ಇದಕ್ಕೆ ಗೋಡಂಬಿನ ಹಾಕ್ಬೋದು, ಇದ್ರೆ ಹಾಕ್ಕೊಳ್ಳಿ ಗೋಡಂಬಿ. ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ 3 ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ. ಎಣ್ಣೆ ಕಾದ ನಂತರ ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಫ್ರೈ ಆಗೋರು ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ಕಟ್ ಮಾಡಿರುವಂಥ 2 ಟೊಮೊಟೊನ ಹಾಕ್ತಾಯಿದ್ದೀನಿ ನೋಡಿರಿ. ಚಿಕ್ಕ ಸೈಜಿದು 2 ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ಅರ್ಧ ಚಮಚ, 1/4 ಚಮಚ ಅರಿಶಿನ, 1 ಚಮಚ ಖಾರ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಉಪ್ಪು ಮೊದಲೇ ಯಾಕೆ ಹಾಕಿದ್ದೀನಂದ್ರೆ ಅದು ಟೊಮಟೊ ಕರಗ್ತದೆ ಜಲ್ದಿ ಅಂತೇಳಿ ಹಾಕಿನ್ರಿ. 2 ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಕೊಂಬರಿ. ನೋಡಿರಿ ಟೊಮಟೊ ಕುದ್ದವ್ರಿ, ಸ್ಮೂತಾಗಿ ಕರಿಗೆವ್ರಿ ಟೊಮಟೆಯನ್ನು. ಕರಿಗೆವ. ಇವಾಗ ಇದಕ್ಕೆ ರುಬ್ಬಿಟ್ಟಿರೋಂಥ ಮಸಾಲೆ ಹಾಕೊಂಬ್ರಿ. ಕೊಬ್ಬರಿ, ಈರುಳ್ಳಿ ಅದು ರುಬ್ಕೊಂಡಿದ್ದೀನಲ್ಲ ಅದು ಹಾಕೊಂಬ್ರಿ. ಇದು ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ ರೀ. ನೀವು ಟ್ರೈ ಮಾಡಿರಿ ಇದೇ ಥರನೇ. ಇದನ್ನು ಮಿಕ್ಸ್ ಮಾಡ್ಕೊಂಬ್ರಿ ಎಲ್ಲ ಅಷ್ಟು. ಮಿಕ್ಸಿ ಜಾರ್ ಇತ್ತಲ್ರಿ, ಅದೇ ನೀರು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಮತ್ತೆ ಎಕ್ಸ್ಟ್ರಾ ನೀರು ಹಾಕ್ತಿಲ್ಲ, ಸ್ವಲ್ಪನೇ ತೊಳೆದ್ಬಿಟ್ಟು ಹಾಕಿದ್ದೀನಿ. ತುಂಬ ಹಾಕ್ಬೇಡಿ, ನೀರು ಗಟ್ಟಿ ಇರಬೇಕಲ್ಲ ಇದು. ಇವಾಗ ಮುಚ್ಚಳ ಮುಚ್ಚಿಬಿಟ್ಟು 3 ನಿಮಿಷ ಕುದಿಸ್ಕೊಳ್ಳಂಬ್ರಿ. ನೋಡ್ರಿ ಎಣ್ಣೆ ಬಿಟ್ಕೊಂತದ್ದು ನೋಡ್ರಿ. ಕುದ್ದು ಚಲೋತನ ಸೈಡಿಗೆಲ್ಲ ಎಣ್ಣೆ ಬಿಟ್ಟದ್ರಿ. ಇವಾಗ ಇದಕ್ಕೆ ಮೊಟ್ಟೆ ಹಾಕ್ಲಾಕತ್ತೀನಿ ನೋಡ್ರಿ. ಕುದಿಸಿಟ್ಟಿವು 2 ಭಾಗಗಳಾಗಿ ಕಟ್ ಮಾಡಿದ್ವಲ್ಲ ಅದು ಹಾಕ್ಲಾಕತ್ತೀನಿ. ಇವಾಗ ಗರಂ ಮಸಾಲ, ಚಿಕನ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇದು 2 ರಿಂದ 3 ನಿಮಿಷ ಅಷ್ಟೇ ಕುದಿಸ್ಕೊಂಬರಿ. ಕುದಿಸ್ಕೊಂಡು ಮುಚ್ಚಳ ಮುಚ್ಚಿ ಕುದಿಸಂಬರಿ. ಮುಚ್ಚಳ ಮುಚ್ಚಾಕತ್ತೀನಿ ನೋಡ್ರಿ. ಮುಚ್ಚಿ 2-3 ನಿಮಿಷ ಆಗಿದ್ರಿ. ಎಣ್ಣೆ ಎಲ್ಲ ಚಲೋತನಾಗಿ ಬಿಟ್ಟದ್ರಿ. ಇವಾಗ ಮೊಟ್ಟೆ ಗ್ರೇವಿ ರೆಡಿಯಾಗ್ಯದ ನೋಡ್ರಿ. ಡಾಬಾ ಸ್ಟೈಲ್ ಮೊಟ್ಟೆ ಗ್ರೇವಿ ರೆಡಿಯಾಗಿದ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ ಮನೇಲಿ. ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ರೆಸಿಪಿ. ನೋಡಿರಿ ಸೂಪರಾಗ್ಯದ ನೋಡ್ರಿ. ಹಾಗೆ ಮೊಟ್ಟೆ ಗ್ರೇವಿ ಹೆಂಗಾಗ್ಯದಂತ ಕಮೆಂಟ್ ಮಾಡಿ ಹೇಳಿ. ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿಕೊಡ್ರಿ. ಆಮೇಲೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ. ಈಸಿ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀನಿ. ಮನೇಲೇ ಇರ್ತಕ್ಕಂಥ ಸಾಮಗ್ರಿಗಳನ್ನು ಬಳಸಿ ಮಾಡೋ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಈಗ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.